ಐಪಿಎಲ್ ರೋಬೋ ಕ್ಯಾಮೆರಾದಿಂದ ಬಿಸಿಸಿಐಗೆ ಸಂಕಷ್ಟ. ಹೆಸರುವಾಸಿಯಾಗಿದ್ದ ಚಂಪಕ್ ಬಿಸಿಸಿಐಗೆ ಕೊಟ್ಟಿತು ಚಮಕ್. ಹೌದು, ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿ ಬಿಸಿಸಿಐಗೆ ಕಾನೂನಿನ ಕಂಟಕ ಎದುರಾಗಿದೆ. ಬಿಸಿಸಿಐಗೆ ದೆಹಲಿ ಹೈಕೋರ್ಟ್ನಿಂದ ನೋಟಿಸ್ ಕಳುಹಿಸಲಾಗಿದೆ. ಅಷ್ಟಕ್ಕೂ ದೆಹಲಿ ಕೋರ್ಟ್ ಬಿಸಿಸಿಐ ಮೇಲೆ ಈ ರೀತಿಯ ಕ್ರಮ ಜರುಗಿಸಲು ಕಾರಣ ಏನು ಅಂತ ತಿಳಿದುಕೊಳ್ಳುವುದಾದ್ರೆ, ಪ್ರಸ್ತುತ ಐಪಿಎಲ್ ನಲ್ಲಿ ಬಹಳ ಪ್ರಸಿದ್ಧಿಯಾಗಿರುವ ರೋಬೋ ಶ್ವಾನವನ್ನ ನೀವೆಲ್ಲರೂ ನೋಡಿರುತ್ತೀರಾ. ಇದೇ ರೋಬೋ ಶ್ವಾನ್ ಇದೀಗ ಬಿಸಿಸಿಐಗೆ ಕಂಟಕವಾಗಿದೆ. ಈ ರೋಬೋ ಶ್ವಾನವನ್ನ ಐಪಿಎಲ್ ಪಂದ್ಯಗಳ ಟಾಸ್ ಸಮಯದಲ್ಲಿ ಬಳಸಲಾಗುತ್ತದೆ ಮತ್ತು ಅಭ್ಯಾಸದ ಸಮಯದಲ್ಲಿ ಆಟಗಾರರ ಚಲನವಲನವನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಈ ಕ್ಯಾಮೆರಾಗೆ ಇತ್ತೀಚೆಗೆ ಚಂಪಕ್ ಎಂದು ಹೆಸರಿಡಲಾಗಿರುತ್ತೆ. ಇದೀಗ ಈ ಹೆಸರೇ ಬಿಸಿಸಿಐಗೆ ಕಗ್ಗಂಟಾಗಿ ಪರಿಣಮಿಸಿದೆ. ದೆಹಲಿ ಹೈಕೋರ್ಟ್ ಬಿಸಿಸಿಐಗೆ ನೋಟಿಸ್ ಕಳುಹಿಸಿದೆ. ಯಾಕಂದ್ರೆ ಪ್ರಸಿದ್ಧ ಮಕ್ಕಳ ನಿಯತಕಾಲಿಕೆಯ ಹೆಸರು ಕೂಡ ಚಂಪಕ್ ಆಗಿದ್ದು, ಅದಕ್ಕಾಗಿಯೇ ಈ ಕಂಪನಿಯು ಬಿಸಿಸಿಐ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದೆ. ಬಿಸಿಸಿಐ ತನ್ನ ರೋಬೋ ಶ್ವಾನಕ್ಕೆ ಚಂಪಕ್ ಎಂದು ಹೆಸರಿಡುವ ಮೂಲಕ ನೋಂದಾಯಿತ ಟ್ರೇಡ್ ಮಾರ್ಕ್ ಅನ್ನ ಉಲ್ಲಂಘಿಸಿದೆ ಎಂದು ನಿಯತಕಾಲಿಕೆಯ ಆಡಳಿತ ಮಂಡಳಿ ಆರೋಪ ಹೊರಿಸಿದೆ. ದೂರಿನನ್ವಯ ದೆಹಲಿ ಕೋರ್ಟ್ ಬಿಸಿಸಿಐಗೆ ನೋಟಿಸ್ ಕಳುಹಿಸಿದ್ದು, ರೋಬೋ ಶ್ವಾನಕ್ಕೆ ಚಂಪಕ್ ಎಂದು ಹೆಸರಿಟ್ಟಿರುವ ಬಗ್ಗೆ ಉತ್ತರವನ್ನ ಕೇಳಿದೆ. ಹೈಕೋರ್ಟ್ ಆದೇಶಿಸಿರುವಂತೆ ಮುಂದಿನ 4 ವಾರಗಳಲ್ಲಿ ಬಿಸಿಸಿಐ ತನ್ನ ಲಿಖಿತ ಉತ್ತರವನ್ನ ನೀಡಬೇಕಾಗಿದೆ.